ಕಲಬುರಗಿಯ ಆಳಂದ ತಾಲೂಕಿನಲ್ಲಿ ಫೈನಾನ್ಸ್ಗಳು ಮತ್ತು ಅದರಿಂದ ಸಾಲ ಪಡೆದ ಗ್ರಾಹಕರ ನಡುವೆ ಕುಂದುಕೊರತೆ ಸಭೆ ಏರ್ಪಡಿಸಿದ ಜನತಾ ಪರಿವಾರ ಸಂಘ ಹಾಗೂ ಸ್ಥಳೀಯ ಮುಖಂಡರು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಫೈನಾನ್ಸ್ಗಳು ಮತ್ತು ಸಂಘಗಳು ಸಾಲವನ್ನು ನೀಡಿ ಅಧಿಕ ಹಣ ವಸೂಲು ಮಾಡುತ್ತಿವೆ ಎಂದು ಕೆಲ ದಿನಗಳ ಹಿಂದೆ ಆರೋಪ ಕೇಳಿ ಬಂದ ಹಿನ್ನೆಲೆ ಆಳಂದ ತಾಲೂಕಿನ ಹಣ ನೀಡುವ ಫೈನಾನ್ಸ್ಗಳು ಮತ್ತು ಸಂಘಗಳು, ಅದರ ಆರ್ಥಿಕ ಅಧಿಕಾರಿಗಳು ಹಾಗೂ ಅದರಿಂದ ಹಣ ಪಡೆದು ವಂಚನೆಗೊಳಗಾದ ಗ್ರಾಹಕರ ನಡುವೆ ಜನತಾ ಪರಿವಾರ ಸಂಘ ಮತ್ತು ಸ್ಥಳೀಯ ಮುಖಂಡರು ಕುಂದುಕೊರತೆ ಸಭೆಯನ್ನು ಏರ್ಪಡಿಸಿ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಗ್ರಾಮಾಭಿವೃದ್ಧಿ ಯೋಜನೆ ಅಂತ ತಿಳ್ಕೊಂಡೆ ನಮ್ಮದು ಚಾರಿಟೇಬಲ್ ಟ್ರಸ್ಟ್ ಇದೆ. ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಸ್ವಸಹಾಯ ಸಂಘಗಳನ್ನು ಮಾಡಿ, ಸ್ವಸಹಾಯ ಸಂಘಗಳನ್ನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅವರಿಗೆ ಅಕೌಂಟ್ ಓಪನ್ ಮಾಡಿಸಿ ಬ್ಯಾಂಕಿನ ಮುಖಾಂತರ ಅವ್ರಿಗೆ ಸಾಲ ಕೊಡಿಸ್ತೇವೆ. ಈಗಿನ ಸನ್ನಿವೇಶದೊಳಗೆ ಬೇರೆ ಬೇರೆ ಸಾಲದ ಒತ್ತಡ ಮತ್ತು ವಿಪರೀತ ಸಾಲ ಮಾಡಿಕೊಂಡು ಕೆಲವೊಂದಿಷ್ಟು ಜನ ಕಟ್ಟೋಕ್ಕಾಗೋದಿಲ್ಲ, ಅದಾಗೋದಿಲ್ಲ, ಇದಾಗೋದಿಲ್ಲ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಜನ ಸೇರ್ಕೊಂಡು ಇದು ಮಾತಾಡಿದ್ದಾರೆ. ನಾನು ಹೇಳೋದೇನಂತಂದ್ರೆ, ಸ್ವಸಹಾಯ ಸಂಘಗಳ ನಮ್ಮ ಸಮಯ ಅದು ಅವ್ರಿಗೆ ಗೊತ್ತಾಯಿತು, ಅವ್ರ ಸಮಸ್ಯೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಒಂದನೇದ್ದು, ನಮ್ಮ ಸ್ವಸಹಾಯ ಸಂಘದಲ್ಲಿ ಯಾರಿಗೇನೋ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಸರ್ ನನಗಿಂಥ ಸಮಸ್ಯೆ ಐತಿ, ನನಗಿಂಥ ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಬೇಕಾದಂಥ ಸೊಲ್ಯೂಷನನ್ನು ನಾನು ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ, ಯಾವಾಗಲೂ ರೆಡಿ ಇದ್ದೇನೆ. ಮತ್ತು ನಾವು ನಮ್ಮ ಸಂಘದ ಏನು ಸೇವಾ ಪ್ರತಿನಿಧಿಯವರು ಬರ್ತಾರೆ, ಪ್ರತಿ ವಾರದ ಸಭೆ ಆಗ್ತದೆ. ವಾರದ ಸಭೆಯೊಳಗೆ ಯಾರು ಕಷ್ಟ ಅಂತ ಹೇಳ್ಕೊತಾರೆ, ಏನು ಸಮಸ್ಯೆ ಇದೆ, ಆ ಕಷ್ಟಗಳನ್ನು ಬಗೆಹರಿಸುವಂಥ ಏನು ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೊತೆಗೆ ಆ ಗ್ರಾಮದಲ್ಲಿ ಅಥವಾ ಆ ಏರಿಯಾದಲ್ಲಿ ಯಾರಾದರೂ ನಿರ್ಗತಿಕರಿದ್ದರೆ ಅವರಿಗೆ ಅನುದಾನವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಿರ್ಗತಿಕರಿದ್ದಾರೆ, ಊಟಕ್ಕೆ ಗತಿ ಇಲ್ಲ ಅಂಥವ್ರಿಗೆ ಕೂಡ ಅನುದಾನವನ್ನು ಕೊಡ್ತೇವೆ. ಜೊತೆಗೆ ಅವರ ಮಕ್ಕಳ ಶಿಕ್ಷಣಕ್ಕೆ ಏನಾದರೂ ತೊಂದರೆ ಇದ್ದರೆ ಸ್ವಸಹಾಯ ಸಂಘದ ಸದಸ್ಯರಾಗಿದ್ದರೆ ಅವರ ಮಕ್ಕಳ ಶಿಕ್ಷಣಕ್ಕೆ ಶಿಷ್ಯ ವೇತನವನ್ನು ನಾವು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ. ಈಗ ಆಲ್ರೆಡಿ ಮಾಡಿದ್ದೇವೆ. ಇವತ್ತು ಈ ಸಾಲ ಪಡೆದಂಥವ್ರು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸ್ವಸಹಾಯ ಸಂಘದ ಮುಖಾಂತರ ನೀವೇನು ಸಾಲ ತೊಗೊಂಡಿರಿ, ಕಿರು ಆರ್ಥಿಕ ವ್ಯವಹಾರವನ್ನು ಮಾಡ್ಕೊಂಡಿರಿ, ಅದ್ರ ಬಗ್ಗೆ ನೀವು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಅದನ್ನು ನಿಮಗೆ ಏನು ಹಂತ ಹಂತವಾಗಿ ಕಟ್ಟುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಕೂಡ ಏನೋ ತೊಂದರೆ ಇದ್ದರೆ ನೇರವಾಗಿ ನನ್ನನ್ನು ಬಂದು ಕೇಳಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಸರ್, ನಾನು ಬೇರೆ ಸಂಘ ಸಂಸ್ಥೆಯಲ್ಲಿ ಕೂಡ ಒಬ್ಬ ಮಹಿಳೆ, ಇವತ್ತು ನನ್ನ ಉದ್ದೇಶ ಏನಂತ, ಅವರು ಒಂದೇ ಕಡೆ ಸಾಲ ಮಾಡ್ಕೊಳ್ಳೋದು ಉತ್ತಮ. ಒಂದೇ ಕಡೆ ಸಾಲ ಬೇರೆ ಕಡೆ ಎಲ್ಲರೂ ಅವ್ರ ಸಾಲದ ಹೊರೆ ಜಾಸ್ತಿ ಆಗಿತ್ತಂದ್ರೆ, ಬಡ್ಡಿ ಜಾಸ್ತಿ ಆಗಿತ್ತಂದ್ರೆ ನಮ್ಮಲ್ಲಿ ಕಡಿಮೆ ಇದೆ, ಬಡ್ಡಿ ಕಡಿಮೆ ಇದೆ. 1 ಲಕ್ಷ ನಮ್ಮಲ್ಲಿ ಸಾಲ ತೊಗೊಂಡ್ರೆ ಕಡಿಮೆ ಇದೆ. ಅದನ್ನು ಆ ಹೊರೆ ಇದ್ದರೂ ಕೂಡ ಅದಕ್ಕೆ ಅವರಿಗೆ ಬೇಕಾಗಿ ನಾವು ಬ್ಯಾಂಕಿನ ಮುಖಾಂತರ ಅವರಿಗೆ ಸಣ್ಣ ಮಟ್ಟದ ಬಡ್ಡಿಯೊಳಗೆ ಸಾಲ ಕೊಟ್ಟು ಆ ಹೊರೆಯನ್ನು ಕಡಿಮೆ ಮಾಡ್ಕೊಂಡು ಅದರಿಂದ ಆ ಕಿರಿಕಿರಿಯಿಂದ ಪಾರು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಆಧಾರ್ ಕಾರ್ಡ್ ಹಂಗಂದ್ರೆ ಬಂದಾಗಲ್ಲ. ಆಧಾರ್ ಕಾರ್ಡ್ ಬಂದಾಗಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಬಂದ್ ಮಾಡೋಕ್ಕೆ ಆಗೋದಿಲ್ಲ. ಅದು ಎಲ್ಲ ಫೇಕ್ ನ್ಯೂಸ್. ಅದಕ್ಕೆ ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ.